ಸರಿ ರಾಘು, ನೀವಿಬ್ಬರು ಆರಾಮಾಗಿ ಹೋಗಿ ಬನ್ನಿ, ನಾನು ಹೊರಡ್ತೀನಿ. ಬಾಯ್ ತರುಣ್ ಅವ್ರೆ. ಓಕೆ, ನೀವಿನ್ ಹೊರಡ್ಬೋದು. ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳೋವರೆಗೂ ನಾನು ಗಾಡಿ ಸ್ಟಾರ್ಟ್ ಮಾಡಲ್ಲ. ಸಂಪತ್ ಕುಮಾರ್ ಅವ್ರ ಮನೆಗೆ. ಅವ್ರ ಮನೆಗ? ಇವಾಗ ಎಂತಕ್ಕೆ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಏನಕ್ಕೆ ಅಂದ್ರೆ ಇನ್ವಿಟೇಷನ್ ಕೊಟ್ ಬರಕ್ಕೆ. ಇವತ್ತು ನನ್ನ ದ್ವೇಷ ತೀರೋ ಟೈಮ್ ಬಂದಾಯ್ತು. 5 ನಿಮಿಷದಲ್ಲಿ ಅವ್ರ ಕತೆ ಮುಗ್ದೋಗುತ್ತೆ. ವಾವ್, ಸೂಪರ್ ಡ್ಯಾಡ್. ಹಾಗಿದ್ರೆ ನಾ 5 ನಿಮಿಷಕ್ಕೆ ಏನಾಗುತ್ತೆ? ಡ್ಯಾಡ್, ಏನ್ 5 ನಿಮಿಷಕ್ಕೆ ಕತೆ ಮುಗಿತೆ ಅಂತ ಹೇಳಿದ್ರಲ್ಲ, ಏನ್ ಪ್ಲಾನ್ ಮಾಡಿದೀರಾ? ಅವತ್ತು ರಾಕನ ಹತ್ರ ಯಾವ್ದಕ್ಕೂ ಇರ್ಲಿ ಅಂತ ಹೇಳಿ ನಾಡ ಬಾಂಬ್ ಇಸ್ಕೊಂಡಿದ್ದೆ. ಅದು ಇವತ್ತು ಯೂಸ್ಗೆ ಬಂತು. ಹಾಗಿದ್ರೆ ಈಗ ಅದನ್ನ ಅವ್ರ ಮೇಲೆ ಹಾಕ್ತೀರಾ? ಹಾಕೋದೇನಿದೆ, ಆಲ್ರೆಡಿ ಹಾಕಾಯ್ತು. ವಾವ್, ಏನ್ ಬ್ರೈನ್ ಡ್ಯಾಡ್ ನಿಮ್ದು, ಸೂಪರ್. ಏನ್ ಪ್ಲಾನ್ ಮಾಡಿದೀರಾ? ಅದ್ ಸರಿ, ಬಾಂಬ್ ಅಂದ್ರಿ, ಬಾಂಬ್ ಕಾಯಿ ಎಲ್ಲಿಟ್ಟಿದ್ದೀರಾ? ನೋಡು, ರಾಮಾಚಾರಿ ಅಮ್ಮನ ಕೈಯಲ್ಲಿ ಬುಟ್ಟಿ ಇತ್ತಲ್ವಾ, ಅದೇ ಹಣ್ಣು ಹಂಪಲ್ ಬುಟ್ಟಿ, ಅದ್ರಲ್ಲಿ ಹಾಕಿದೀವಿ. ಯಾವುದು? ಆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಇತ್ತಲ್ಲ, ಆ ಬುಟ್ಟಿನ? ಇವರ್ ಅಬ್ಸಲ್ಯೂಟ್ಲಿ ರೈಟ್. ನೀವು ಹೊಟ್ಟೆ ಹೋದ್ರೆ ಬೇಕಾಗುತ್ತೆ ಅಂತ ಆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಇರೋ ಬುಟ್ಟಿನ ನಾನ್ ತಗೊಬಂದಿದ್ದೇನೆ. ಅದ್ರಲ್ಲಿ ಬಾಂಬ್ ಇದೆ ಕಣ, ಬಿಸಾಕ. ಇದೇನಿದು, ಇಷ್ಟು ಜೋರಾಗಿ ಬ್ಲಾಸ್ಟ್ ಸೌಂಡ್ ಬಂತು? ನಿಮ್ಗೆ ಕೇಳಿಸ್ತಾ? ನಮಗೂ ಕೇಳಿಸ್ತು ರಾಮಾಚಾರಿ. ರಾಮಾಚಾರಿ, ಈಗ ತಾನೇ ದೀಪಾವಳಿ ಹಬ್ಬ ಮುಗ್ದಿದೆ. ಯಾರೋ ನಮ್ಮ ಮುರಾರಿ ಅಂತವ್ರು ಎಲ್ಲ ಪಟಾಕಿ ಹೊಡೆದ್ಮೇಲೆ ನಾವು ಹೊಡೆದ್ರೆ ಬೇರೆಯವ್ರು ಕೇಳಿಸುತ್ತೆ ಅಂತ ಹೊಡೆದಿರ್ತಾರೆ. ಒಟ್ನಲ್ಲಿ ನಮ್ಗೆ ಇಷ್ಟು ಜೋರಾಗಿ ಕೇಳಿದೆ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಇದ್ದವ್ರಿಗೆ ಇನ್ನೆಷ್ಟು ಜೋರಾಗಿ ಕೇಳಿರುತ್ತೆ. ಸರಿ ಬನ್ನಿ. ಮೇಡಮ್ ಅವ್ರೆ, ನಿಮಗ್ ತಿನ್ನಕ್ ಏನ್ ಮಾಡಿಕೊಡ್ಲಿ? ಬಿಸಿಬೇಳೆ ಬಾತ್ ಮಾಡು ಮಲ್ಲಿ. ಮೇಡಮ್ 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 ಏನ್ ಹೇಳಿದ್ರಿ? ಇನ್ನೊಂದ್ಸರಿ ಹೇಳಿ. ಬಿಸಿಬೇಳೆ ಬಾತ್ ಮಾಡು ಅಂದೆ ರಾಯ್. ಮೇಡಮ್, ನೀವು ಬಿಸಿಬೇಳೆ ಬಾತ್ ಕೇಳ್ತಾ ಇದ್ದೀರಾ? ಹೌದು ರಾಯ್, ಬಿಸಿಬೇಳೆ ಬಾತ್ಗೆ ತುಪ್ಪ ಹಾಕೊಂಡು ಅದ್ರ ಮೇಲೆ ಖಾರ ಬುಂದಿ ಹಾಕೊಂಡು ತಿಂತಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ? ಅದ್ರ ಮಜಾ. ಮೇಡಮ್, ಮನೇಲಿ ಬಿಸಿಬೇಳೆ ಬಾತ್ ಮಾಡಿದಾಗ ನಿಮ್ಗೆ ಇಷ್ಟ ಆಗ್ತಿರ್ಲಿಲ್ಲ? ಮೇಡಮ್, ಬಿಸಿಬೇಳೆ ಬಾತ್ ಅಂದ್ರೆ ರಾಘು ಸರಿಗೂ ತುಂಬಾ ಇಷ್ಟ. ನಾನು ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ನನಗೆ ಗೊತ್ತಿಲ್ಲದೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಆ ದಿನ ಏನಾಯ್ತು ಅಂತ ನೆನ್ಪು ಮಾಡ್ಕೊಂಡ್ರೆ ನನಗೀಗಲೂ ಭಯ ಆಗುತ್ತೆ. ಅವತ್ತಿಂದ ಇವತ್ತವರೆಗೂ ನಿಮ್ಗೆ ಇಷ್ಟ ಇಲ್ಲದೆ ಇರೋ ತಿಂಡಿ ಏನಾದರೂ ಮಾಡ್ಬಿಡ್ತೀನೇನೋ ಅಂತ ಭಯ ಆಗ್ತಿರುತ್ತೆ. ಇದ್ರ ಬಗ್ಗೆನೇ ಮಾಡ್ತಿರ್ತೀನಿ ಮೇಡಮ್. ಆದರೆ ಇವತ್ತು ಮೇಡಮ್, ಕೆಲವು ಇಷ್ಟಗಳು ಕಷ್ಟ ಆಗಿದ್ದು, ಕಷ್ಟಗಳು ಇಷ್ಟಗಳಾಗಿ ಬದಲಾಗಿದ್ದು ಎಲ್ಲ ರಾಘು ಸರ್ಗೋಸ್ಕರ ಅಲ್ವಾ ಮೇಡಮ್? ಮೇಡಮ್ ಅವ್ರೆ, ನೀವ್ ಇತ್ತೀಚೆಗೆ ಮತ್ತೆ ಹಳೆ ಜಾನ್ಸಿಯಾಗಿ ಬದ್ಲಾಗಿರಿ ಅಂತ ಅನ್ಕೊಳಿಕತ್ತೀರೇನ್ರಿ? ಬದ್ಲಾಗಿಲ್ರಿ. ಯಾಕಂತಂದ್ರ ರಾಘು ಸರ್ ಬಂದಾದ್ಮೇಲೆ ಆಗಿರೋ ಬದಲಾವಣೆಗೆ ನೀವು ಅಡ್ಜಸ್ಟ್ ಆಗಿರಿ. ಅದ ಲೈಫ್ನ ನೀವು ಇಷ್ಟಪಡ್ಲಿಕತ್ತೀರಿ. ಮೇಡಮ್, ನೀವು ರಾಘು ಸರ್ನ ಬಿಟ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀರ, ಆದರೆ ಬದಲಾಗಿ ಅವ್ರನ್ನ ಮೊದಲಿಗಿಂತನೂ ಜಾಸ್ತಿ ಹಚ್ಕೊಂಡಿದ್ದೀರ. ಅವ್ರನ್ನ ಆರಾಧಿಸ್ತಿದ್ರ, ಕನಸಲ್ಲೂ ಅವ್ರನ್ನ ತುಂಬಿಕೊಂಡಿದ್ದೀರ. ಹೌದು ಮೇಡಮ್, ನೀವೇನೇ ಹೇಳ್ಬೋದು, ಆದರೆ ರಾಘು ಸರ್ನ ಬಿಟ್ಟು ಬದುಕೋ ಶಕ್ತಿ ನಿಮ್ಗಿಲ್ಲ ಅಂತ ಗೊತ್ತು. ನೋಡಿ,
ಮೂರು ಜನ ಸುಮ್ನೆ ಏನೇನೋ ಮಾತಾಡ್ಬೇಡಿ. ನೀವು ಪರೀಕ್ಷೆ ಮಾಡ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್. ನಿಮ್ಮ ಪ್ರೀತಿ ಸೆಳೆತ ಕುಟುಂಬದ ಸೆಳೆತಕ್ಕಿಂತ ಚಿಕ್ಕದ ದೊಡ್ಡದ ಅಂತ. ಒಟ್ನಲ್ಲಿ ರಾಘು ಸರು ಬಂದೇ ಬರ್ತಾರಂತ ನಿರೀಕ್ಷೆಗಳನ್ನ ಇಟ್ಕೊಂಡು ಕಾಯ್ತಾ ಬದುಕ್ತಾ ಇದ್ದೀರಾ ಅಲ್ವಾ ಮೇಡಮ್? ಮಂಜುಳಾ, ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಕೇಳಿಸ್ಕೊ. ಯಾವ ಕಡೆಯಿಂದನೂ ಅನಿತಾ ನಮ್ಮ ರಾಘುಗೆ ಸರಿಯಾದ ಜೋಡಿ ಅಲ್ಲ. ಅವಳು ಈ ಮನೆಗೆ ಸೊಸೆಯಾಗಿ ಬರ್ಬೇಕಾ? ಇವತ್ತು ನೋಡಿ ನನಗೆ ಗಾಬರಿ ಆಗೋಯ್ತು. ಅವಳು ಈ ಮನೆ ಸೊಸೆ ಆಗ್ಬೇಕನ್ನೋದಾದ್ರೆ ಇನ್ನೊಂದ್ಸಲ ನಾವೆಲ್ಲ ಯೋಚನೆ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಅವಳಿಗೆ ಈ ಮನೆ ಸೊಸೆಯಾಗೋ ಅರ್ಹತೆ ಯೋಗ್ಯತೆ ಇರ್ಲಿ. ನಿಜ ಹೇಳ್ಬೇಕು ಅಂದ್ರೆ ಒಂದು ಹೆಣ್ಣಿಗಿರ್ಬೇಕಾದ ಯಾವ ಗುಣನೂ ಅವಳಲ್ಲಿಲ್ಲ. ನನ್ನ ಜೀವನದಲ್ಲಿ ಇಂಥ ಹೆಣ್ಣ ಇದುವರೆಗೂ ನೋಡೇ. ಅತ್ತೆ, ನಮ್ಮ ಅನಿತಾನ ಅವ್ರ ಮನೆಯವ್ರು ತುಂಬಾ ಮುದ್ದು ಮಾಡಿ ಬೆಳೆಸಿದಾರಲ್ವಾ, ಅದಕ್ಕೆ. ರಾಘು ನಿಜವಾಗ್ಲೂ ನೀನ್ ಹೆತ್ತ ಮಗನೇ ಆಗಿದ್ರೆ ಅನಿತಾ ಅಂತ ಹುಡುಗಿನ ತಂದು ಮದುವೆ ಮಾಡಿ ಹೀಗೆ ಅವನ ಜೀವನನ ಹಾಳು ಮಾಡ್ತಾ ಇದ್ಯಾ? ಬಾವಾ, ರಾಘುಗೆ ನನ್ ಜನ್ಮ ಕೊಡದೇ ಇರ್ಬೋದು, ಆದ್ರೆ ನನ್ ಹೊಟ್ಟೆಲಿ ಹುಟ್ಟಿರೋರ್ಗಿಂತ ಹೆಚ್ಚು. ಇನ್ನೊಂದ್ಸಲಿ ಈ ತರ ಎಲ್ಲ ಮಾತಾಡಿ ನನ್ ಮನ್ಸ್ ನೋವು ಮಾಡ್ಬೇಡಿ. ಮಂಜುಳಾ, ನೀನ್ ಏನು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಆ ವಿಷಯ ಬಿಡು. ಅನಿತಾ ನಮ್ಮ ರಾಘು ಹೆಂಡತಿ ಆಗೋದು ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಅವಳ ಗುಣ ಏನು, ನಡವಳಿಕೆ ಏನು ಅಂತ ಗೊತ್ತಾದ್ಮೇಲೆ ಅವಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ರೆ ಇರುಳ್ ಕಂಡ ಬಾವಿಗೆ ಹಗಲ್ ಬಿದ್ದಾಗತ್ತೆ. ಎಲ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ನನ್ ಮಗಳ ಜೀವನ ಸರಿ ಹೋಗ್ಬೇಕು, ಅವಳು ಚೆನ್ನಾಗಿರ್ಬೇಕು, ಈ ಮದ್ವೆ ಆಗ್ಬೇಕು. ಈ ವಿಷಯದಲ್ಲಿ ನೀವ್ ಯಾರು ನನಗ್ ಬುದ್ಧಿ ಹೇಳಕ್ ಬರ್ಬೇಡಿ. ಇವಾಗ ಮನಸ್ಸುಗಳು ಹಾಳಾಗೋದೇನು? ಅವಳು ಈ ಮನೆ ಸೊಸೆಯಾಗಿ ಬಂದ್ಮೇಲೆ ಏನೇನಾಗುತ್ತೋ ಅನ್ನೋದನ್ನ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಇದು ಎಲ್ಲಿ ಹೋಗಿ ನಿಲ್ಲುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸಂಗೀತ, ನೋಡಮ್ಮ, ಯಾರಿಗೇನಾದ್ರೂ ಹೇಳಿ, ನಾವು ಕಣ್ಣಿದ್ದು ಬಾವಿಗೆ ಬೀಳೋದು ಬೇಡ. ಈ ವಿಷಯದಲ್ಲಿ ನಿಮ್ ಜೊತೆ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದೊಡ್ಡಪ್ಪ, ಆದ್ರೆ ನಾನ್ ಮಾತ್ರ ನಿಮ್ ಜೊತೆಗೆ ಇರ್ತೀನಿ. ಇಷ್ಟು ಸಾಕು ಕಣಮ್ಮ. ತಲೆ ಮೇಲೆ ತಲೆ ಬಿದ್ರೂ ಸರಿ, ಅವಳ ಮದುವೆ ಆಗೋದಕ್ಕೆ ಬಿಡೋದು ಬೇಡ. ಲೋ ರಾಘು, ನಿನ್ನ ಜೀವನದಲ್ಲಿ ಮಾತ್ರ ಅಲ್ಲ ಕಣೋ, ನೀನು ಹೋಗೋ ದಾರಿಯಲ್ಲೂ ಅಡ್ಡ ಬರ್ತವ್ರಲ್ಲೋ. ಇನ್ನು ನಾನು ಇಲ್ಲಿಂದ ಹೋಗೋದೇ ಸರಿ. ಇಲ್ಲ ತರುಣ, ನೀನ್ ಯಾಕೋ ಹೇಳಿದೆ? ಹೆಂಡತಿ ಬಂದ್ಮೇಲೆ ಫ್ರೆಂಡ್ ದೂರ ಹೋಗ್ಲೇಬೇಕಲ್ವಾ? ಅದ್ನ ತರುಣ್ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್ ತರುಣ್. ಸರಿ ರಾಘವೇಂದ್ರ ಅವರೇ, ನೀವ್ ಸ್ವಲ್ಪ ನನ್ ಜೊತೆ ಬನ್ನಿ. ಎಲ್ಲಿಗೆ? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರ? ಅದು ಒಳ್ಳೆ ಸಂಸ್ಕಾರನಾ? ನೀವೇ ಹೇಳಿ. ನೋಡಿ, ಜೀವನದಲ್ಲಿ ಮದ್ವೆ ಆಗೋದು ಒಂದೇ ಸಲ. ಇವನು ಹೊಸ ಮನೆ ಏರ್ತಿರೋದು 3ನೇ ಸಲ. ಏನೋ ಕೇಳ್ದಾಗಿತ್ತು. ನೀನು ಕರ್ಕೊಂಡು ಹೋದ್ರೆ ನಾನು ಮನೆ ಕಡೆ ಹೋಗೋದೇ ಬೆಟರ್ ಅನ್ಕೊಂಡೆ. ಅದನ್ನ ಬೇರೆ ಹೇಳ್ತಿದ್ದೀರಲ್ಲ, ಧಾರಾಳವಾಗಿ ಹೊರಡಿ. ಲವ್, ನೀನು 1 ನಿಮಿಷ ನಿಂತ್ಕೋ. ನೋಡಿ, ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಅಯ್ಯೋ, ನಂಗೆ ಜಸ್ಟ್ 1 hour ಟೈಮ್ ಕೊಡಿ ಸಾಕು. ಅದಾದ್ಮೇಲೆ ನೀವ್ ಎಲ್ಲಿಗೆ ಬೇಕಾದ್ರೂ ಹೋಗಿ. ಬೇಕಿದ್ರೆ ನಾನು ಅಲ್ಲೇ ಬಿಟ್ಟು ಹೋಗಿ, ನನಗೇನು ಬೇಜಾರಿಲ್ಲ. ಫಸ್ಟ್ ಆಫ್ ಆಲ್, ನೀವು ಈ ತರ ರೋಡ್ ಮಧ್ಯೆ ಒಂದು ಕೈ ತೋರ್ಸೋದು ನನಗೆ ಇಷ್ಟನೇ ಆಗಲ್ಲ. ಅಂತದ್ರಲ್ಲಿ ಅಲ್ಲ, ಮದ್ವೆಗ್ ಮುಂಚೆ ಮನೆಗ್ ಬರೋದು ಒಂದ್ ರೀತಿ ತಪ್ಪು ಅಂತ ಹೇಳ್ತೀರಾ. ಅದು ಮೀರಿ ಬಂದ್ರೆ ಅಜ್ಜಿ ಒಂದ್ ಹೇಳೋದು, ಅದಕ್ ನಾನ್ ರಿಯಾಕ್ಟ್ ಮಾಡೋದು, ಅದಕ್ ನೀವ್ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ ಅಂತ ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡೆ. ಏನೇ ಆದ್ರೂ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂದ್ರೆ ನೀನ್ ನನ್ ಮಾತ್ ಕೇಳ್ಬೇಕು ಅಲ್ವಾ ಭಾವಿ ಗಂಡ?
ಏನ್ ಹೇಳ್ತಿದ್ಯಾ ಪಲ್ಲು? ಹೌದು ಮಿತು, ನನ್ಗೆ ಈ ಮದ್ವೆ ಆಗುತ್ತೋ ಇಲ್ವೋ ಅನ್ನೋ ಭಯ ಶುರುವಾಗಿದೆ. ಅನಿತಾ ತನ್ ತಲೆ ಮೇಲೆ ತಾನೇ ಕಲ್ಲು ಎಳ್ಕೊಳ್ಳೋದಲ್ದೆ ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿಯೋಕ್ ಪ್ರಯತ್ನ ಮಾಡ್ತಿದ್ದಾಳೆ. ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಂತಿದ್ಯಾ ಪಲ್ಲು? ಅಂತದೇನಾಯ್ತು? ಅಣ್ಣ ಅನಿತಾನ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾನೆ ಅಂದ್ರೆ ಅದಕ್ ನಾನು ಮತ್ತೆ ಅಮ್ಮನೇ ಕಾರಣ. ಇದನ್ನ ಈ ಹಂತಕ್ ತಗೊಂಡ್ ಬರಕ್ಕೆ ನಾವ್ ಎಷ್ಟು ಕಷ್ಟಪಟ್ಟಿದ್ದೀವಿ ಅನಿತಾಗೂ ಗೊತ್ತು. ಆದ್ರೆ ಈಗ ನಮ್ ಮನೇಲಿ ಹಾಕ್ತಿರೋ ಬದಲಾವಣೆ ಎಲ್ಲ ನೋಡ್ತಿದ್ರೆ ನಮ್ ಪ್ರಯತ್ನ ಎಲ್ಲ ನೀರಲ್ಲಿ ಹೋಮ ಆಗುತ್ತೋ ಅಂತ ಅನ್ಸ್ತಿದೆ. ಏನ್ ಮಾಡೋದು ಪಲ್ಲು? ಅವಳು ಹುಡ್ದಾಗಿಂದನೂ ಹಾಗೆ ಅನ್ನೋದು ನಿಮ್ಗೆ ಗೊತ್ತು ತಾನೆ. ಹಾಗಂತ ಈಗ ನಾವ್ ಸುಮ್ನೆ ಇದ್ರೆ ಈ ಮದ್ವೆ ಆಗಲ್ಲ ಮಿತು. ಅದು ಅಲ್ದೆ ಅಣ್ಣ ಸಡನ್ ಆಗಿ ಚೇಂಜ್ ಆಗ, ಇಷ್ಟು ದಿನ ಅವನಲ್ಲಿದ್ದ ಆಕ್ರೋಶ ಕೋಪ ಎಲ್ಲ ಹೊರಗ್ ಬರಕ್ ಶುರು ಆಗಿದೆ. ಪ್ರತಿಯೊಂದ್ ವಿಷಯಕ್ಕೂ ತಿರುಗ್ ಮಾತಾಡಕ್ ಶುರು ಮಾಡಿದಾನೆ. ಇಂಥ ಟೈಮಲ್ಲಿ ಅನಿತಾಗೆ ಕುಟುಂಬನ ಹೊಡೆಯೋ ಆಲೋಚನೆ ಬಂದಿದೆ ಅಂದ್ರೆ ಅಷ್ಟೇ ಕತೆ. ಇವಾಗ ನಾನ್ ಏನ್ ಮಾಡ್ಬೇಕು ಪಲ್ಲು? ಅಣ್ಣ ಮತ್ತೆ ಅನಿತಾ ಮೀಟ್ ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಆದಷ್ಟು ಅವ್ರಿಬ್ರು ದೂರನೇ ಇಡ್ಬೇಕು. ಅನಿತಾಗೆ ಬುದ್ಧಿನೇ ಹೇಳ್ತಿರೋ ಇಲ್ಲ ವಾರ್ನಿಂಗ್ ಮಾಡ್ತಿರೋ ಅದ್ ನಿಮಗ್ ಬಿಟ್ಟಿದ್ದು. ಆದ್ರೆ ಮದ್ವೆ ಆಗೋವರ್ಗು ನಾವ್ ಹೇಳ್ದಾಗೆ ಕೇಳೋದಕ್ ಹೇಳಿ ಅಷ್ಟೇ. ಸರಿ ರಾಘು, ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ, ನಾನು ಹೊರಡ್ತೀನಿ. ಬಾಯ್ ತರುಣ್ ಅವ್ರೆ. ಓಕೆ, ನೀವೇನ್ ಹೊರಡ್ಬೋದು. ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳೋವರೆಗೂ ನಾನ್ ಗಾಡಿ ಸ್ಟಾರ್ಟ್ ಮಾಡಲ್ಲ. ಸಂಪತ್ ಕುಮಾರ್ ಅವ್ರ ಮನೆಗೆ. ಅವ್ರ ಮನೆಗ? ಇವಾಗ ಎಂತಕ್ಕೆ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲ. ಏನಕ್ಕೆ ಅಂದ್ರೆ ಇನ್ವಿಟೇಷನ್ ಕೊಟ್ ಬರಕ್ಕೆ. ಲಾಸ್ಟ್ ಟೈಮ್ ನೀವು ಅಮ್ಮ ಹೋಗಿದ್ರಿ, ಇವಾಗ ನಾನ್ ಬರ್ತಿದ್ದೀನಿ ಅಷ್ಟೇ. ಪ್ರೀತಿಯಿಂದನೋ ಅಥವಾ ಆತ್ಮೀಯತೆಯಿಂದ ಇನ್ವಿಟೇಷನ್ ಕೊಡಕ್ ಹೋಗಿದ್ರೆ ನಾನು ಬರ್ತಿದ್ದೆ. ಆದ್ರೆ ನೀವು ನಿಮ್ ಮನ್ಸಲ್ಲಿ ಕೋಪ ಇಟ್ಕೊಂಡು ಹೋಗ್ತಿದ್ದೀರಾ. ಹೋಗೋದೇ ಬೇಡ. ಯಾಕೆ? ಅದ್ರಿಂದ ಅವಳಿಗೆ ನೋವಾಗುತ್ತೆ ಅಂತನಾ? ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನ್ ತಲೆ ಕೆಡಿಸ್ಕೊಳಲ್ಲ. ಆದ್ರೆ ಒಂದಂತೂ ಕ್ಲಿಯರ್, ನಾನು ಅವ್ರ ಮನೆಗ್ ಬರೋದು ಇಲ್ಲ, ಮದ್ವೆಗೆ ಹೇಳೋದು ಇಲ್ಲ. ನೀವು ನನ್ನನ್ನು ಕೇಳೋದಾದ್ರೆ ನೀವು ಹೋಗಿ ಅವ್ರನ್ನ ಕರೆಯೋದು ಬೇಡ ಅಂತೀನಿ. ನಾನೇನಕ್ಕೆ ಮದ್ವೆ ಅಂದ್ರೆ ನೀವು ಬಂದು ಆಶೀರ್ವಾದ ಮಾಡಿ ಅಂತ ಕರೆಯಕ್ ಹೋಗೋದೇ ಬೇರೆ. ನಾನ್ ಟಾಸ್ಕಲ್ ಗೆದ್ದಿದ್ದೀನಿ ಅನ್ನೋ ಹಠ, ಅಹಂ ತೋರ್ಸಿ ಕೊಂಕು ಮಾತಾಡಕ್ ಹೋಗೋದೇ ಬೇರೆ. ನನಗದ್ರ ಅವಶ್ಯಕತೆ ಇಲ್ಲ. ಇದೇನಾ ನಿಮ್ ಕೊನೆ ಮಾತು? ಇದೇ ನನ್ನ ಮೊದಲನೇ ಮಾತು, ಇದೇ ಕೊನೆ ಮಾತು. ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರನ ಬದಲಾಯಿಸಲ್ಲ. ನಾನು ಅನ್ಕೊಂಡ್ಮೇಲೆ ಅದಾಗ್ಲೇಬೇಕು. ನನ್ ನಿರ್ಧಾರ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ನಾನು ಅಷ್ಟೇ. ಒಂದು ಸಲ ನಿರ್ಧಾರ ಮಾಡಾಯ್ತು ಅಂದ್ರೆ ಅದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಇದೇ ನಿಮ್ ಕೊನೆ ತೀರ್ಮಾನ ಆದ್ರೆ ನನ್ನ ತೀರ್ಮಾನನು ಕೇಳಿಸ್ಕೊಳ್ಳಿ. ನೀವಿವಾಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲಿಂದ ನನ್ನ ಹೆಣ ತಗೊಂಡ್ ಹೋಗ್ಬೇಕಾಗತ್ತೆ.